ಏನಾಯ್ತು? ಏನೂ ಇಲ್ಲ ಮೇಡಮ್. ಅನ್ಯೂಶುವಲ್ ರಿಯಾಕ್ಷನ್ ಇನ್ ಅ ಯೂಶುವಲ್ ಸಿಚುವೇಶನ್. ಎಲ್ರೂ ಅಲ್ಲಿ ಜಗಳ ನೋಡ್ತಿದ್ರೆ ನೀನ್ ಮಾತ್ರ ಯಾವ್ದೋ ಟೆನ್ಷನ್ ಅಲ್ಲಿದ್ಯಾ. ಅದು ಅಬ್ನಾರ್ಮಲ್ ಅಂತ ಅನ್ನಿಸ್ತು. ಹೂಸ್ ಹಿ? ತುಂಬಾ ಸರಿ ಕಾಲ್ ಮಾಡ್ದೆ, ಆದ್ರೆ ಆನ್ಸರ್ ಇಲ್ಲ. ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಬಂತು. ಸೊ ಸೇಫ್ ಆಗಿದ್ಯಾ ಇಲ್ವಾ ಅನ್ನೋ ಡೌಟ್ ಅಲ್ಲಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ವಿ. ಏನ್ ಪ್ರಾಬ್ಲಮ್? ಟೆಲ್ ಮಿ. ಅವನ ಹೆಸರೇನು? ಅರುಣ್. ಅವತ್ತೇನೆ ನೋ ಹೇಳ್ದೆ ಅಲ್ವಾ? ಎವ್ರಿ ಡೇ ಈಸ್ ನಾಟ್ ಸಂಡೇ. ಡೇ ಬದಲಾದಾಗೆ ನಿನ್ ಉತ್ತರ ಕೂಡ ಬದಲಾಗಬಹುದಲ್ಲ. 2 ದಿನದಿಂದ ನೋ ಅಂತ ಹೇಳ್ತಾ ಇದೀನಿ ತಾನೆ. ನೋ ಹೇಳಿ ಹೇಳಿ ನಿನಗೆ ಬೋರ್ ಹೊಡಿತಿಲ್ವಾ? ಫಾರ್ ಎ ಚೇಂಜ್ ಎಸ್ ಹೇಳ್ಬೋದು ತಾನೆ? ಎಸ್ ಹೇಳ್ಬೋದು ತಾನೆ? ಎಸ್ ಎಸ್ ಹೇಳು. ಎಸ್ ಹೇಳ್ಬೋದು ತಾನೆ? ಎಸ್ ಹೇಳು. ಹೇಳು ಎಸ್ ಅಂತ. ಹೇಳಮ್ಮ. ಎಸ್ ಹೇಳು. ಎಸ್ ಹೇಳು. ವೈ ಎಸ್ 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 ಹೇಳು. ಎಸ್ ಹೇಳು ಅಂದೆ. ಸಾರಿ. ಎಸ್ ಹೇಳ. ಎಸ್ ಹೇಳು. ಎಸ್ ಅಂತ ಹೇಳ. ಎಸ್ ಅಂತ ಯಾಕೆ ಹೇಳ್ತಿಲ್ಲ? ಎಸ್ ಅಂತ ಹೇಳ್ಬೋದು ತಾನೆ? ಏನ್ ಹೇಳಿದ್ರು ಎಸ್ ಹೇಳ್ತಾಳೆ. ಕೆಳಗಡೆ ಬಿದ್ಬಿಡ್ಲಾ? ಹೇಳು. ಬಿದ್ಬಿಡು ಅಂತ್ಯಾ? ಬಿದ್ಬಿಡು ಅಂತ್ಯಾ? ಬಿದ್ಬಿಡ್ಲಾ? ಎಸ್ ಹೇಳು. ಎಸ್ ಹೇಳು. ಬಿದ್ಬಿಡ್ಲಾ? ಹೇಳು. ಬಿದ್ಬಿಡ್ಲಾ? ಹೇಳು. ಪ್ಲೀಸ್ ಗೆಟ್ ಡೌನ್. ಕೆಳಗೆ ಇಳಿ. ಹೇಳು. ಪ್ಲೀಸ್ 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 ಪ್ಲೀಸ್. ಎಸ್ ಹೇಳ್ತೀಯಾ? ಇವಾಗ ಹೇಳ್ತೀಯಾ? ಹೇಳು. ನಿಮ್ಮನ್ನ ನೋಡ್ತಿದ್ರೆ ಭಯ ಆಗ್ತಿದೆ. ನೀನ್ ಭಯ ಪಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಗೊತ್ತಿಲ್ದೆ ಕಿಕ್ ಕೊಡ್ತಿದೆ. ನೀನ್ ಇನ್ನೂ ಭಯ ಪಡಿಸೋದಕ್ಕೆ ಬೇರೆ ಏನೋ ಮಾಡ್ಬೇಕನ್ನಿಸ್ತಿದೆ. ನನ್ನ ಕನ್ವಿನ್ಸ್ ಮಾಡೋ ಬದಲು ನೀನೇ ಒಪ್ಕೊಂಡ್ಬಿಟ್ರೆ ಬೆಟರ್. ಜಸ್ಟ್ ಬಿ ಲಾಜಿಕಲ್. ನೋ ಡಿಸ್ಕಷನ್. ಸೇವ್ ಮೈ ಡಿಸಿಷನ್. ನೀನ್ ನೋಡಿದ್ರೆ ಸೈಕೋ ತರ ಇದ್ಯಾ. ಯಾಕೆ ಹೀಗ್ ತೊಂದ್ರೆ ಕೊಡ್ತಿದ್ಯಾ? ಎಸ್ ಹೇಳೋವರೆಗೂ ನಿನ್ನ ಈಗ ಹೇಳಿಸ್ತಿರ್ತೀನಿ. ಸ್ವಾತಿ, ಎನಿ ಪ್ರಾಬ್ಲಮ್? ಏನಾಯ್ತು? ನನ್ ಬ್ಲಡ್ ಅನ್ಕೋತಿದ್ಯಾ? ಅವಂದು ನೋಡು. ಇಟ್ಸ್ ಗಾನ್. ಎದ್ದೇಳೆ, ಭಯ ಪಡ್ಬೇಡ. ನನ್ ಬಗ್ಗೆ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಒಪ್ಕೊಳ್ದೆ ಹೋದ್ರೆ ಈ ಲೋಕದಲ್ಲಿ ನಿನ್ನಂತವಳೊಬ್ಳು ಇದ್ಲು ಅನ್ನೋದನ್ನೇ ಸುಳ್ಳು ಮಾಡ್ತೀನಿ. ನೀನೆಲ್ಲಿ ಹೋದೆ ಅನ್ನೋದು ನಿನ್ನ ಹುಟ್ಸಿರೋ ಅಪ್ಪನಿಗೂ ಗೊತ್ತಾಗ್ಬಾರ್ದು. ಒಂಚೂರು ಗೊತ್ತಾಗ್ದಿರೋ ಆ ಕತೆ ಮುಗಿಸ್ತೀನಿ. ಅರ್ಥ ಆಯ್ತು ತಾನೆ? ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ? ಎಷ್ಟು ಈಸಿಯಾಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ ಹೇಳ್ತಿದ್ದೀರಾ? ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ತುಂಬಾ ಕಷ್ಟಪಟ್ಟು ಓದಕ್ಕೆ ಅಂತ ಇಷ್ಟು ದೂರ ಬಂದಿದ್ದೀನಿ. ಪೊಲೀಸ್ನ ಇನ್ವಾಲ್ವ್ ಮಾಡಿದ್ರೆ ಮನೆಯವ್ರಿಗೆ ಗೊತ್ತಾಗತ್ತೆ. ಪೇರೆಂಟ್ಸ್ಗೆ ನಮ್ಮಲ್ಲೇ ತಪ್ಪು ಕಾಣಿಸತ್ತೆ. ಎಲ್ಲಾನು ಬಿಟ್ಬಿಡಿ. ನೀನ್ ಓದೋದ್ ಬೇಡ ಅಂತ ನಿಂಗ್ ಮೊದ್ಲೇ ಹೇಳಿದ್ನಲ್ವಾ ಅಂತಾರೆ. ಮದ್ವೆ ಮಾಡ್ಕೊಂಡು ಮಕ್ಳನ್ನ ಹೆರೋದೇನಾ ಮೇಡಮ್ ಲೈಫ್ ಅಂದ್ರೆ? ನನ್ಗೂ ನನ್ ಲೈಫ್ ಅಲ್ಲಿ ಏಮ್ ಇದೆ. ಮಾಡ್ಬೇಕಾಗಿರೋದ್ನ ಮಾಡಕ್ಕಾಗ್ದೆ ವಾಪಸ್ ಹೋಗ್ಬಿಡ್ತೇನೇನೋ ಅಂತ ಭಯ ಆಗ್ತಿದೆ. ಇಂತ ಎಷ್ಟೋ ಜನರು ಸ್ವಲ್ಪ ದಿನದ ಮುಂಚೆ ನ್ಯೂಸ್ ಅಲ್ಲಿ ನೋಡ್ದೆ. ಒಂದ್ ಸ್ಟಾಕರ್ ಒಂದ್ ಹುಡುಗಿನ 17 ಸಲ ಚುಚ್ಚಿ ಸಾಯಿಸಿದಾನೆ. ನಾನು ಅದರದೊಂದ್ ನ್ಯೂಸ್ ಆಗಿ ಕಳ್ದೋಗಕ್ ಇಷ್ಟ ಇಲ್ಲ ಮೇಡಮ್. 2 ದಿನ ಅವ್ನ್ ಕಣ್ಣಿಗೆ ಕಾಣಿಸ್ದೆ ಓಡಾಡ್ತಿದ್ದೆ. ಇವತ್ ನೋಡಿದ್ರೆ ಹಾಸ್ಟೆಲ್ ಮುಂದೆನೆ ಬಂದ್ಬಿಟ್ಟಿದ್ದಾನೆ. ಎಲ್ಲಗ ಹೋಗ್ಲಿ, ಹೇಗ್ ತಪ್ಪಿಸ್ಕೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ನಾಳೆ ಡೆಡ್ ಲೈನ್ ಅಂತೆ. ಅವನ್ಗಿಷ್ಟ ಆಗಿರೋ ರೆಡ್ ಡ್ರೆಸ್ ಅಲ್ಲಿ ಹೋಗ್ಬೇಕಂತೆ. ಆ ಡೆಡ್ ಲೈನ್ಗೆ ಸರೆಂಡರ್ ಆಗ್ಬೇಕು, ಇಲ್ಲ ನಾನೇ ಸತ್ ಹೋಗ್ತೀನೋ ಗೊತ್ತಿಲ್ಲ ಮೇಡಮ್.
ನಾನು ಕಂಪ್ಲೇಂಟ್ ಕೊಡಲ್ಲ. ಕಂಪ್ಲೇಂಟ್ ಕೊಡದೇ ಇದ್ರೆ ನೀವೇನು ಮಾಡಕ್ಕಾಗಲ್ಲ. ಬಿಟ್ಬಿಡಿ ಮೇಡಮ್. ಡೋಂಟ್ ವೇಸ್ಟ್ ಯೋರ್ ಟೈಮ್ ಮೇಡಮ್. ನಾನು ಕಂಪ್ಲೇಂಟ್ ಮೇಲೆ ಡಿಪೆಂಡ್ ಆಗಿದ್ರೆ ಈ ತರ ನಿನ್ನ ಟ್ರ್ಯಾಕ್ ಮಾಡಿ ನಿನ್ ಹತ್ರ ಬರ್ತಾ ಇರ್ಲಿಲ್ಲ ನಾನು. ಟ್ರಸ್ಟ್ ಮೀ. ಬಂಗಾರ ಎಲ್ಲಿದ್ಯಾ? ಬರ್ತಾ ಇದ್ದೀನಿ. ನನ್ ಪಾರ್ಕಲ್ಲಿ ವೇಟಿಂಗ್. ತುಂಬಾ ಟ್ರಾಫಿಕ್ ಇದೆ ಇಲ್ಲಿ. ಇನ್ನೊಂದ್ 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹಲೋ ಹಲೋ. ಸರಿ ಸರಿ ಬೇಗ ಬಂದ್ಬಿಡು. ನೋಡ್ತಿದ್ದಾನ? ಫಾಲೋ ಮಾಡ್ತಿದ್ದಾನ? ಹಿಂದೆನೆ ಫಾಲೋ ಮಾಡ್ತಾ ಇದ್ದಾನೆ ಮೇಡಮ್. ಎಲ್ರೂ ಅಲರ್ಟ್ ಆಗಿರಿ. ಓಕೆ ಮೇಡಮ್. ಕೀಪ್ ಫಾಲೋಯಿಂಗ್. ಹಿಂದೆನೆ ಫಾಲೋ ಆಗ್ತಿದ್ದೀನಿ ಮೇಡಮ್. ವಿಡಿಯೋ ಮಾಡ್ತಾ ಇದ್ದಾನೆ ಮೇಡಮ್. ನೀನ್ ರೆಕಾರ್ಡ್ ಮಾಡ್ತಿದ್ಯಲ್ಲ? ಎಸ್ ಮೇಡಮ್. ನೀನ್ ಇಲ್ಲಿಗೆ ಬಂದಿರೋದು ಹುಡುಗಿರು ವಿಡಿಯೋ ತೆಗೋದಕ್ಕ? ನಿನ್ನಿಂದ ಪಾರ್ಕಲ್ಲೂ ನಮ್ದೇ ಇಲ್ಲ. ಯಾರು ಅಂತ ಗೊತ್ತೇ? ಯಾರಾದ್ರೂ ಬರಲಿ. ಈ ಗ್ರೀನರಿ, ಈ ವಾಟರ್, ವಾ. ಮೀನಂದ್ರೆ ನಿಮ್ಗೂ ಇಷ್ಟನಾ? ಐ ಲವ್ ಫಿಶಿಂಗ್. ಏಯ್ ಏಯ್ ಲಿಸನ್, ಜಸ್ಟ್ 1 ಸೆಕೆಂಡ್. ಫಿಶ್ ಟಾಪಿಕ್ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲಾದ್ರೂ ಕುತ್ಕೊಂಡು ಕಾಫಿ ಕುಡಿಯೋಣವಾ? ಡೋಂಟ್ ಯು ಗೆಟ್ ಇಟ್? ಐ ಆಮ್ ನಾಟ್ ಇಂಟ್ರೆಸ್ಟೆಡ್.